ಯೋಗಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವರು ಬಹಳ ಹೆಮ್ಮೆಯಿಂದ ಬಹಳಷ್ಟು ಗರ್ವದಿಂದ ಸಮಾಜದಲ್ಲಿ ನಾವು ಒಕ್ಕಲುತನ ಮಾಡಿ ಈ ಒಂದು ಹಂತಕ್ಕೆ ಯಾವ ರೀತಿ ಇವತ್ತು ಲಾಭದಾಯಕವಾಗಿದೆ ಅಂತಕ್ಕಂಥದ್ದು, ವ್ಯವಸಾಯದಿಂದ ಇವತ್ತು ಗೌರವಯುತವಾದಂಥ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಶೈಕ್ಷಣಿಕವಾಗಿ ನಮ್ಮ ಸಮುದಾಯದಿಂದ ಹಲವಾರು ವರ್ಷಗಳಿಂದ ಬಹಳಷ್ಟು ಜನ ಯುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು ಇವತ್ತು ಭಾರತ ಸೇವಾ ಆಯೋಗದ ಅಥವಾ ರಾಜ್ಯದ ಒಂದು ಸ್ಟೇಟ್ ಸರ್ವಿಸ್ ಇರ್ಬೋದು, ಇವೆಲ್ಲದರಲ್ಲೂ ಇವತ್ತು ಬಹಳಷ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡು ಇವತ್ತು ಪರೀಕ್ಷೆಗಳನ್ನು ಸತತವಾಗಿ ವೈಫಲ್ಯಗಳಾದರೂ ಸಹ ಎಡಕಂತ ಪೋಷಕರ ಮಕ್ಕಳ ಇವತ್ತು ಬಹಳ ಹೆಚ್ಚಿನ ರೀತಿಯಲ್ಲಿ ಇವತ್ತು UPSC ಮತ್ತು ನಮ್ಮ ಸ್ಟೇಟ್ ಸರ್ವಿಸಲ್ಲಿ ಇವತ್ತು ಆಯ್ಕೆ ಪರೀಕ್ಷೆಗಳನ್ನು ಬರೆದು ಆಯ್ಕೆ ಆಗ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಸಹ ಕಂಡಿದ್ದಾರೆ. ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ವಿಶೇಷವಾಗಿ ಈ ರೀತಿಯಾದಂಥ ಮನೋಭಾವನೆ, ಈ ರೀತಿಯಾದಂಥ ಒಂದು ಛಲವನ್ನು ಮೈಗೂಡಿಸೋದಕ್ಕೆ ಸಹಕರಿಸಿರ್ತಕ್ಕಂಥ ಅವರ ಪೋಷಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವ ರೀತಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿದ್ರು, ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅತಿ ಹೆಚ್ಚಿನ ಗೌರವಯುತವಾದಂಥ ಯಾವುದಾದ್ರೂ ಒಂದು ಉದ್ಯೋಗ ಯಾವುದಾದ್ರೂ ಇದ್ದರೆ ಅದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಉತ್ತೀರ್ಣರಾದರೆ ಮಾತ್ರ ನಮಗೆ ಸಮಾಜದಲ್ಲಿ ಗೌರವ ಇದೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಇಷ್ಟು ಕಠಿಣವಾಗಿ ಪರೀಕ್ಷೆ ಇರ್ತದೆ ಅಂತ ಗೊತ್ತಿದ್ರು ಕೂಡ ಸುಮಾರು 20 ಗಂಟೆಗಳಿಗಿಂತ ಹೆಚ್ಚು ತಮ್ಮ ಒಂದು ಶ್ರಮವನ್ನು ಹಾಕಿ ನಿರಂತರವಾಗಿ ಎಲ್ಲ ಒಂದು ಇವತ್ತಿನ ಸಮಾಜದಲ್ಲಿ ಇರ್ತಕ್ಕಂಥ ಏನೇನು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಏನು ಡೈವರ್ಷನ್ಸ್ ಏನಿದೆ ಅವ್ರ ಬಗ್ಗೆ ಏನು ಹೊರಟಿದ್ದು ಅಂತ ಹೇಳಿದ್ರೆ, ಹೇಗೆ ಅಧಿಕಾರಿಗಳು ಕೂಡ ಒಂದೊಂದು ಅವರು ಕೂಡ ಬರಬೇಕಾಗಿತ್ತು. 50 ನಿಮಿಷದಲ್ಲಿ ಬರ್ತಿದ್ದಾರೆ. ಅವರು ಕೂಡ ಕಳೆದ ಬಾರಿ IFS ಅಧಿಕಾರಿಯಾಗಿದ್ದಾರೆ. ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಲೂರಿನಲ್ಲಿ ಗ್ರಾಮದ ಶ್ರೀ ಸೌಭಾಗ್ಯ ಮತ್ತು ಶ್ರೀ ಮಣಿವಾಳದ ಪತಿಗಳ ಸುಪುತ್ರರು. ಅವರು ಕೂಡ ಶ್ರೀಗಳು ಬಹಳ ಅಭಿಮಾನದಿಂದ ಅವರು ಕೂಡ ಎಲ್ಲ ಸಾಧಕರಿಗೂ ಕೂಡ ನಮ್ಮ ಶ್ರೀಗಳು ಹಾಗೂ ಗಣ್ಯರು ಆಕಾಶ್ ಟೀಮ್ ಅವರು ಡೆಹ್ರಾಡೂನಿಂದ ಈ ಕಾರ್ಯಕ್ರಮಕ್ಕೆ ಪ್ರಕಾರವಾಗಿ ಐ ಥಿಂಕ್ ನೀವಲ್ಲಿ ಎತ್ತನಿಟ್ಟು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು ಎಲ್ರಿಗೂ. ಜನಸಾಮಾನ್ಯರಿಗೆ UPSC ಎಕ್ಸಾಮ್ಸ್ ಬಗ್ಗೆ ಹೆಚ್ಚು ಮನವರಿಕೆ ಆಗಿದ್ದು ದೃಶ್ಯ ರೂಪಕ್ಕೆ ಬಂದ ತರುವಾಯ. ಅಂದ್ರೆ ಹಿಂದಿನಲ್ಲಿ ಒಂದು ಸಿನಿಮಾ ಬಂತು ಇತ್ತೀಚೆಗಷ್ಟೇ, PUC ಫೇಲ್ಡ್ ಅಂತ. ಯಾರೆಲ್ಲ ನೋಡಿರ್ತಾರೆ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಎಷ್ಟು ಕಷ್ಟ ಕ್ರ್ಯಾಕ್ ಮಾಡೋದು ಈ ಎಕ್ಸಾಮ್ಸ್ ಅನ್ನೋದು. ಇವರೆಲ್ಲರೂ ಕರ್ನಾಟಕದಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ಅದು ಕೆಲಸಗಳಿಗೆ ಒಂದು ದೊಡ್ಡ ಸೋಂಕುಗಳ ಎದೆಯಿಂದಲೇ 5-6 ಗಂಟೆ ಕೂಡ ನಾನು ಗುರಿಯನ್ನು ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದಂತಹ ಸಾಧಕರು ನಮ್ಮ
ದಯಮಾಡಿ ನೀವು ಪ್ರಯತ್ನ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಿ. ಅವರಿವರೆಲ್ಲದೆ ಇವತ್ತು ಯಾರೆಲ್ಲ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಎಲ್ರಿಗೂ ಶುಭವಾಗಲಿ. ನಾಗೇಂದ್ರ ಬಾಬು ಕುಮಾರ್ ಅವ್ರಿಗೆ ಚಪ್ಪಾಳೆ. ನವ್ಯ ಕೆ, ರಕ್ಷಿತ್ ಕೆ ಗೌಡ, ಶಶಾಂಕ್ NM, ಚಂದನ್ BS, ಕುಮಾರಿ ಸುಮಾ HK, ಡಾಕ್ಟರ್ ವಿವೇಕ್ ರೆಡ್ಡಿ, ಆಕಾಶ್ PM, ರಾಹುಲ್ ಗೌಡ ಆರ್, ಆಕಾಶ್ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಎಲ್ಲ ತಂದೆ ತಾಯಿಗಳು, ಹಿರಿಯ ಅಧಿಕಾರಿಗಳು, ಮುಂದೆ ಸಹೋದ್ಯೋಗಿಗಳಾದಂಥ ಎಲ್ಲರಿಗೂ ಕೂಡ ಶುಭ ಸಂಜೆ. ಚುಂಚುಶ್ರೀ ಬಳಗ ನಮ್ಮನ್ನೆಲ್ಲ ಇದೊಂದು ಸಣ್ಣ ಮೈಲಿಗಲ್ಲು ಅಂತ ಭಾವಿಸ್ತೀನಿ ನಾನು. ನಮ್ಮನ್ನೆಲ್ಲ ಗುರುತಿಸಿ ಈ ಸಮಾಜಕ್ಕೆ ಪರಿಚಯ ಮಾಡಿದ್ದಕ್ಕೆ ನಾನು ನನ್ನೆಲ್ಲ ಸಹೋದ್ಯೋಗಿಗಳ ಪರವಾಗಿ ಚಿರಋಣಿಯಾಗಿರ್ತೀನಿ. ಮತ್ತು ಎಲ್ಲ ರಾಜಕೀಯ ಧುರೀಣರು, ಹಿರಿಯ ಅಧಿಕಾರಿಗಳು ನಮಗೆ ಬಹಳ ಸಲಹೆ, ಸೂಚನೆ, ಮಾರ್ಗದರ್ಶನ, ಕಿವಿ ಮಾತುಗಳನ್ನ ಕೊಟ್ಟಿದ್ದಾರೆ. ನಾವು ಮುಂದೆ ಯಾವುದೇ ರಾಜ್ಯದಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಾಗಲೂ ಈ ಎಲ್ಲನ ಗಮನದಲ್ಲಿಟ್ಕೊಂಡು ಶ್ರದ್ಧೆ, ಭಕ್ತಿ, ಕರ್ತವ್ಯ ನಿಷ್ಠೆ ಮತ್ತು ಪಕ್ಷಾತೀತವಾಗಿ ಸರ್ ಹೇಳಿದರು, ಸುಹಾಸ್ ಸರ್, ಅನಾನಿಮಿಟಿ ಇಸ್ ಎ ವರ್ಚ್ಯೂ ಅಂತ ಹೇಳಿಬಿಟ್ಟು, ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಮಾಜದ ರಿಲಿಜಿಯನ್ ಎಲ್ಲ ಜನಗಳ ಸರ್ವಾಂಗೀಣ ಬೆಳವಣಿಗಾಗಿ ಶ್ರಮಿಸ್ತೀವಿ ಅಂತ ನಾನು ಇಲ್ಲಿ ಎಲ್ಲರ ಪರವಾಗಿ ಹೇಳ್ತಾ, ಈ ಒಂದು ದೊಡ್ಡ ವೇದಿಕೆಯನ್ನು ಹಿರಿಯ ಅಧಿಕಾರಿಗಳ ಜೊತೆ ನಮಗೆ ಕಾಂಪಿಟೇಟರಿ ಬಿಲ್ಡ್ ಮಾಡೋಕ್ಕೆ ಎಲ್ಲರೂ ಕ್ರಿಯೇಟ್ ಮಾಡಿಕೊಟ್ಟಿದ್ದಂಥ ಕಾರಣಕರ್ತರಾದ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು UPSC ಪರೀಕ್ಷೆಯಲ್ಲಿ ಸಫಲರಾಗಿ ಈಗಾಗಲೇ IFSC ಪ್ರೊಫೆಷನಲ್ ಆಗಿ ಡೆಹರಾಡೂನ್ನಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಆಕಾಶ್ ಅವರು ವೃತ್ತಿ ಜೀವನ ಯಶಸ್ಸನ್ನು ಕಾಣಲಿ ಅಂತ ನಾವು ಹಾರೈಸ್ತೇವೆ. ಹಾಗೆ ನೇರವಾಗಿ ಡೆಹರಾಡೂನ್ನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗಷ್ಟೇ ಆಗಮಿಸಿದೆ, ಜೋರಾದ ಚಪ್ಪಾಳೆ ಬರಲಿ ಆಕಾಶ್ ಅವರಿಗೆ. ಕಾರ್ಯಕ್ರಮ 5 ನಿಮಿಷ ಬಂದಿದೆ, ಆಮೇಲೆ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡಿಕೊಂಡೇ ಹೋಗ್ಬೇಕಾಗಿ ವಿನಂತಿ ಮಾಡ್ಬೇಕಾ. ಭೋಜನದ ವ್ಯವಸ್ಥೆ, ಪುಷ್ಕಳವಾದ ಭೋಜನದ ವ್ಯವಸ್ಥೆ ಇರುತ್ತೆ. ನಾವು ಸನ್ಮಾನ ಸ್ವೀಕರಿಸೋದು ಶಶಾಂಕ್. ಒಂದು ನೆನ್ನೆ ತಾನೇ ಅವರ ಜಯಂತಿಯನ್ನು ಆಚರಿಸಿದ್ದೇವೆ, ಅದು ನಾಡಪ್ರಭು ಕೆಂಪೇಗೌಡರು. ಮತ್ತೊಂದು ಈ ಆದಿಚುಂಚನಗಿರಿ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ನ ಕಟ್ಟಿದಂಥ ಫೌಂಡೇಶನ್, ಹೂ ಲೇಡ್ ದಿ ಫೌಂಡೇಶನ್ ಸ್ಟೋನ್, ದಟ್ ಈಸ್ ಶ್ರೀ ಶ್ರೀ ಜಗದ್ಗುರು ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ. ಹಾಗೂ ಕೆಂಪುಕೋಟೆಯ ಮೇಲೆ ಕನ್ನಡಿಗನಾಗಿ ಬಾವುಟವನ್ನು ಆರಿಸಿದಂತಹ ದೇವೇಗೌಡರು. ಸೊ ಏನಕ್ಕಪ್ಪ ಇವರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅಂದರೆ, ಕನ್ನಡದಲ್ಲಿ ಒಂದು ಮಾತಿದೆ,
ನಾವು ಮಾತ್ರ ಬದುಕಬೇಕು ಅಂದರೆ, ಒಬ್ಬ ಮನುಷ್ಯ ಮಾತ್ರ ಬದುಕಬೇಕು ಅಂದರೆ, ರೈನ್ ಮಳೆ ಬರಬೇಕಾದ್ರೆ ಒಬ್ಬ ಮಾತ್ರ ಬದುಕಬೇಕು ಅಂದರೆ ಅವ್ನು ಮಾತ್ರ ಬಕೆಟ್ ಇಡ್ತಾನಂತೆ ನೀರಿಗೋಸ್ಕರ. ತನ್ನ ಫ್ಯಾಮಿಲಿ ಬದುಕಬೇಕು ಅಂದರೆ ಅಂಡೆ ಇಡ್ತಾನಂತೆ. ಅದೇ ಒಬ್ಬ ತನ್ನ ಕಮ್ಯುನಿಟಿ, ತನ್ನ ಹತ್ರ ಇರುವಂಥ ಜನಗಳೆಲ್ಲ ಬದುಕಬೇಕು, ಎಲ್ಲ ಖುಷಿಯಾಗಿರ್ಬೇಕು ಅಂದರೆ ಕೆರೆ ಕಟ್ಟೆಗಳನ್ನು ಕಟ್ತಾನಂತೆ. ಸೊ ಅಂಥ ಕೆಲಸಗಳನ್ನು ಮಾಡಿದವರು ಈ 3 ವ್ಯಕ್ತಿಗಳು. ಸೊ ಇವರ ಕುವೆಂಪುರವರಾಗಿರ್ಬೋದು, ಕುವೆಂಪುರವರು ತಮ್ಮ ಕೃತಿಗಳಿಂದ ಎಷ್ಟೋ ಜನರಿಗೆ ಇವತ್ತಿಗೂ ಕೂಡ ಎವರ್ಗ್ರೀನ್ ಬ್ಲೂ ಪ್ರಿಂಟ್ ಅವರ ಬದುಕು. ಈ 4 ವ್ಯಕ್ತಿಗಳ ಬದುಕು ನಮ್ಮ ಮಾರ್ಗಸೂಚಿಯಾಗಿ ಉಳಿದಿದೆ. ಸೊ ನಾನು ನಮ್ಮ ಯಾರೆಲ್ಲ ಕ್ಲಿಯರ್ ಮಾಡಿದ್ದಾರೆ, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ಹೇಳೋದು ಏನಂದರೆ, ಸೊ ಸ್ವಾಮಿ ವಿವೇಕಾನಂದರ ತಂದೆ ಅವ್ರಿಗೊಂದು ಮಾತು ಹೇಳಿದ್ರಂತೆ, ಈ ಪ್ರಪಂಚದಲ್ಲಿ ಅಚ್ಚರಿ ಪಡುವಂಥದ್ದು ಯಾವುದೂ ಇಲ್ಲ, ನೀನು ಯಾವಾಗ ಅಚ್ಚರಿ ಪಡ್ತೀಯ ಆವಾಗ ನಿನಗೆ ಈಗೋ ಉಂಟಾಗುತ್ತೆ ಅಂತ ಹೇಳಿದ್ರಂತೆ. ಸೊ ಅದನ್ನು ತಲೆಗಿಡ್ಕೊಂಡು ನಾವು ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಲು ನಾವು ಏನು ಎಂಟರ್ ಆಗಿದ್ದೀವಿ ಪಬ್ಲಿಕ್ ಸರ್ವಿಸ್. ಸರ್ ಹೇಳ್ತಾ ಇದ್ರು, ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಗಳು, ಸೊ ಸರ್ವಿಸ್ ಇಟ್ ಈಸ್ ನಾಟ್ ಎ ಜಾಬ್, ಇಟ್ ಈಸ್ ಎ ಸರ್ವಿಸ್. ಆದ್ರಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಸಮಾಜಕ್ಕೆ ಒಳ್ಳೆಯದು ಮಾಡ್ತಾ ನಮ್ಮ ಸಕ್ಸಸ್ಸನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗೋಣ. ಯಾಕಂದರೆ ಬ್ರೂಸ್ ಲೀ ಅವರು ಒಂದು ಮಾತು ಹೇಳಿದ್ದಾರೆ, ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಎ ಜರ್ನಿ ಅಂತ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಲ್ಲಿ ನಮ್ಮೆಲ್ಲ ಸಹಕಾರ ಇರುತ್ತೆ ಅಂತ ಭಾವಿಸ್ತಾ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪೋಷಕರದವರಿಗೂ ನನ್ನ ಅಭಿನಂದನೆಗಳು. ನಿರ್ಮಲಾನಂದ ಸ್ವಾಮಿಗಳ ಪಾದಕಂಡಕ್ಕೆ ಅನಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ಹಾಗೂ ಕುಲಬಾಂಧವರಿಗೂ ನಮಸ್ತೆಗಳು. ಮೊದಲನೇದಾಗಿ ನನ್ನ ಜೊತೆ ಇಲ್ಲಿ UPSCಯಲ್ಲಿ ಯಶಸ್ಸನ್ನು ಹೊಂದಿರೋ ನನ್ನ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಎಕ್ಸಾಮಲ್ಲಿ ನಾವು ಸಕ್ಸಸ್ನ ನೋಡಿರೋದಕ್ಕಿಂತ ಫೇಲ್ಯೂರ್ನ ನೋಡಿರೋದೇ ಜಾಸ್ತಿ ಆಗಿದೆ. ಹಲವಾರು ಅಟೆಂಪ್ಟ್ಸ್ ಆಗಿದೆ ನಮಗೆಲ್ಲ. ಸೊ ಇಂಥ ಸಮಯದಲ್ಲೂ ನಮ್ಮ ಜೊತೆ ಇರೋ ಎಲ್ಲ ನಮ್ಮ ಕುಟುಂಬದವರಿಗೂ ಒಂದು ನಮ್ರತೆಯ ಗೌರವವನ್ನು ಸೂಚಿಸ್ತಾ, ಸೊ ಇದು UPSCಯಲ್ಲಿ ರ್ಯಾಂಕ್ ಬರೋದು ನಮ್ಮದು ಪ್ರಾಸೆಸಲ್ಲಿ ಒಂದು ಗುರಿಯಾಗಿದ್ರು, ನಮ್ಮ ಮೇನ್ ಗುರಿ ನಾವು UPSCಗೆ ಬಂದಿದ್ದು ಇದು ಮೊದಲನೇ ಕನಸಾಗಿದೆ, ಒಂದು ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ. ಸೊ ಆ ರೀತಿಯಾದ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅವಶ್ಯಕತೆ ಇದೆ. ಇಲ್ಲಿ ಎಲ್ಲ ಹಿರಿಯ ಗಣ್ಯ ಅಧಿಕಾರಿಗಳಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನ ನಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪೂಜ್ಯ ಗುರುಗಳು ಮಾನ್ಯ ಸಚಿವರು ಹೇಳಿದಂಗೆ ಅವರ ಹಿತವಚನ ಯಾವಾಗಲೂ ನಮಗೆ ಸ್ಫೂರ್ತಿದಾಯಕವಾಗಿ ಶಕ್ತಿಯನ್ನು ತುಂಬಿದೆ. ಸೊ ಹೀಗೆ ನಮಗೆ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೂ ಅವ್ರು ಇಷ್ಟ ಆಗಿರೋ ಸರ್ವಿಸ್ ಸಿಗಲಿ, ಒಂದು ಒಳ್ಳೆಯ ಒಂದು ಸೇವೆ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಒಂದೆರಡು ಮಾತನಾಡೋದಕ್ಕೆ ಅವಕಾಶ